ನಮಸ್ಕಾರ ಕರ್ನಾಟಕ. ಇವತ್ತು ಆಟೋ ಹತ್ಕೊಂಡು ಮಠ ಮಧ್ಯಾಹ್ನ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಮೈಸೂರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಮಳೆ ಹೆಂಗಿದೆ ನೋಡೋಣ ಅಂತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಮಡಿಕೇರಿಗೆ ಹೊರಟಿರೋದು. ಫುಲ್ ಬಸ್ ಖಾಲಿ ಇತ್ತು ಗುರು. ಟಿಕೆಟ್ ತಗೊಂಡು ನಾನು ಒಂದು ಬೆಸ್ಟ್ ಸೀಟ್ ಅಲ್ಲಿ ಕೂತಿದ್ದೆ. ಆಮೇಲೆ ಕಂಡಕ್ಟರ್ ಅಂಕಲ್ ಬಂದು ಪಕ್ಕ ಎತ್ತಾಕಿದ್ರು. ಸೀಟ್ ಮಿಸ್ ಆಯ್ತಲ್ಲ ಅಂತ ಬೇಜಾರಲ್ಲಿದ್ದಾಗ ಈ ಬೋರ್ಡ್ ಕಾಣಿಸ್ತು. ಮೈಸೂರು ಬಿಟ್ಟು ಹುಣಸೂರು ದಾಟಬೇಕಾದ್ರೆ ಫಸ್ಟ್ ಟೈಮು ಕೆಂಬಸ್ ಅಲ್ಲಿ ಡೋರ್ ಕ್ಲೋಸ್ ಆಗಿರೋದನ್ನ ನೋಡಿದೆ. ಯಾಕೆ ಅಂದ್ರೆ ಆಲ್ರೆಡಿ ಮಳೆ ಶುರು ಆಗ್ಬಿಟ್ಟಿದೆ. ಗೋಣಿಕೊಪ್ಪ ಅಲ್ಲಿ ಒಳ್ಳೊಳ್ಳೆ ವ್ಯೂಸ್ ಕಾಣಿಸ್ತು. ಚೆನ್ನಾಗಿರೋ ಸಾಂಗ್ ಕೇಳ್ಕೊಂಡು ನೆಕ್ಸ್ಟ್ ಹೋಗಿ ಸೇರಿದ್ದು ವಿರಾಜಪೇಟೆ. ನಾನು ನೋಡಿರುವಂತ ಒನ್ ಆಫ್ ದ ಬ್ಯೂಟಿಫುಲ್ ಬಸ್ ಸ್ಟ್ಯಾಂಡ್ ಇದು. ಚಾರ್ಜ್ ಆಗ್ತಾ ಇದಾರೆ ಅಲ್ಲಿ ಎಲೆಕ್ಟ್ರಿಕ್ ಬಸ್ ನ. ನಾನೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ತರ ಗವರ್ಮೆಂಟ್ ಬಸ್ ಗಳನ್ನ ನೋಡಿದಾಗ ಬಸ್ ಗಳಿಗೆಲ್ಲ ಡೀಸೆಲ್ ಫ್ರೀ ಆಗಿ ಹಾಕೊಡ್ತಾರೆ ಗವರ್ಮೆಂಟ್ ಕಡೆಯಿಂದ. ನಾವು ಬರೀ ಬಸ್ ಖರ್ಚು ಮಾಡಿರೋ ದುಡ್ಡು ಮಾತ್ರ ಟಿಕೆಟ್ ಕೊಟ್ಟು ಓಡಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಏನು ಇದೆ ನಿನ್ ತಲೆಯಲ್ಲಿ? ಏನ್ ಸೂಪರ್ ಆಗಿದೆ ಗುರು ಇದು ಲೊಕೇಶನ್. ವಿರಾಜಪೇಟೆ ತನಕ ಬಂದಿದ್ದೀನಿ. ಇವಾಗ ನಿಶಾಂತ್ ಮೋನಿಶ್ ಬಂದನ ಪಿಕ್ ಮಾಡ್ಬೇಕು. ಅಷ್ಟರಲ್ಲಿ ಇಲ್ಲೊಂದು ಲೊಕೇಶನ್ ಇದೆ, ಹೋಗಿ ನೋಡ್ಕೊಂಡ್ ಬರೋಣ. ಬಾಯ್ ಬಾಯ್. ಏನಪ್ಪ ಇದು ಜಾಗ? ಅಲ್ಲಿ ಕಾಣಿಸ್ತಿದ್ಯಾ ಮನೆಗಳು? ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮೋಸ್ಟ್ಲಿ ಮನೆಗಳ ಹತ್ರ ಹೋಗಕ್ಕೆ ಕಾಲ್ದಾರಿ ಇರಬೇಕು. ನಾವು ಸಿಟಿಗೆ ಉಲ್ಟಾ ಆ ರೋಡಲ್ಲಿ ಹೋಗ್ಬೇಕು. ಇದೊಂಥರ ಚೆನ್ನಾಗಿದೆ ಗುರು. ಇಷ್ಟು ದಿನ ಗಾಡಿಗಳಲ್ಲಿ ಕಾರ್ಗಳಲ್ಲಿ ಬಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಇವತ್ತು ಬಸ್ ಅಲ್ಲಿ ಬಂದಿದ್ದೀನಿ. ಈ ಚಾಕ್ಲೇಟ್ ನೋಡಿ, ಡೈರಿ ಮಿಲ್ಕ್. ಇದನ್ನ ನಮ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಚಾಕ್ಲೇಟ್ ತಿನ್ಕೊಂಡು ಬಸ್ ಸ್ಟ್ಯಾಂಡ್ ಹೊರಗೆ ಹೋದ್ರೆ ಅಲ್ಲಿ ಒಂದು ಸೈಕ್ ಆಗಿ ಮಾಡಿಫೈ ಆಗಿರುವಂತ ತಾರ್ ರಾಕ್ಸ್ ಕಾಣಿಸ್ತು. ಏನ್ ಸಮಾಚಾರ? ಹೆಂಗಿದ್ದೀರಾ? ಓವರ್ ಯು. ನೀನೇನ್ ಮಾಡ್ದ ಮಳೆಯಲ್ಲಿ? ಏನ್ ಮಾಡಿದ್ರೆ ಸ್ವಿಮ್ಮಿಂಗ್ ಮಾಡಿದ್ವಿ. ಫುಡ್ ಡಿಶ್ ನ ತಿಂತಾ ಇದೀವಿ. ಮಳೆನ ಎಂಜಾಯ್ ಮಾಡ್ತಾ ಇದೀವಿ. ವಿಮಲ್ ಹಾರ್ಡ್ವೇರ್ ಬೇರೆ ಇದೆಯಲ್ಲೋ. ತೀರ್ಥಹಳ್ಳಿ ಹುಡ್ಕೊಂಡು ಹೋದ್ವಿ, ಮಳೆ ಸಿಗ್ಲಿಲ್ಲ. ತೀರ್ಥಹಳ್ಳಿನಲ್ಲಿ ಡೇಟು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವತ್ತು ಮಳೆ ಬರ್ತಿಲ್ಲ. ಇವತ್ತು ಫುಲ್ ಬಿಸಿಲಿದೆ. ಇಲ್ಲಿ ಮಳೆ ಸಿಕ್ತು. ಬೆಂಗಳೂರಿಗೆ ಬೆಂದ ಕಾಳೂರು ಈ ತರ ಹೇಳ್ತಾರಲ್ಲ, ವಿರಾಜಪೇಟೆಗೆ ಮುಂಚೆ ವೀರರಾಜರ ಪೇಟೆ. ಸೊ ಆ ತರ ರಾಜರೆಲ್ಲ ಇವ್ರನ್ನ ಆಳ್ಬಿಟ್ಟೋಗಿರೋದು. ಆ ವೀರರಾಜರ ಪೇಟೆನೇ ವಿರಾಜಪೇಟೆ. ನೀವ್ಯಾಕೆ ಮೊಟ್ಟೆ ಕೋಳಿ ತರ ಕೂತ್ಬಿಟ್ಟಿದ್ದೀರಾ? 7,000 ಕೊಟ್ಬಿಟ್ಟು ತಗೋಬಿಟ್ಟು ಏನಕ್ಕೆ ಇಡ್ಬೇಕಾ ಇದ್ರೊಳಗೆ ವಾರ್ಡ್ರೋಬ್ ಒಳಗೆ? ಅದಕ್ಕೆ ನೋಡಿ, ರೈನ್ ಪ್ರೂಫ್ ಜೊತೆಗೆ ಒಳಗೆ ಥರ್ಮಲ್ ಪ್ರೂಫ್. ಸೊ ಎಲ್ಲ ಬೆಚ್ಚಗಿರಬೇಕು ಅಂತ. ಇವಾಗ ನಾವು ಅಥೆಂಟಿಕ್ ಆಗಿ ಕೂರ್ಗಿನ ಒಂದು ಊಟನ ಸವಿಯೋಕೆ ಉಂಬಳ ಮನೆಗೆ ಬಂದಿದ್ದೀವಿ. ಉಂಬಳ ಮನೆ ಅಂದರೆ ಕೊಡವತಕ್ಕಲ್ಲಿ ಡೈನಿಂಗ್ ಹಾಲ್ ಅಂತ. ತನಕ ಸುಸು ಬರ್ತಿತ್ತು. ಈ ವಾಶ್ರೂಮ್ ನೋಡ್ಬಿಟ್ಟು ಖುಷಿಗೆ ವಾಪಸ್ ಹೋಗ್ಬಿಡುತ್ತೆ. ಬಸ್ಸಲ್ಲಿ ನಿದ್ದೆ ಆಗಲಿಲ್ಲ. ಈಗ ಊಟ ಮಾಡ್ಕೊಂಡು ರೋಡು ನಿದ್ದೆ ಮಾಡೋಣ ಕಾರಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದೀನಲ್ವಾ ಇವತ್ತು? ಫ್ಯಾಮಿಲಿ ರೂಮ್ ಅಲ್ಲಿ ಒಬ್ನೇ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಒಳಗಡೆ ಹಾಕ್ಬಿಡು. ಒಳಗಡೆ ನಿಶಾಂತ್ ಬಂದಿರೋ ಊಟನ ತಿನ್ನೋದ್ರಲ್ಲಿ ಬ್ಯುಸಿ ಆದ್ರೆ ಮೋನಿಶ್ ಅದನ್ನ ಸ್ನ್ಯಾಪ್ಚಾಟ್ ಮಾಡೋದ್ರಲ್ಲಿ ಬ್ಯುಸಿ. ಚಡ್ಡಿ ಬೇಕಲ್ಲ ನಿನ್ಗೆ? ನನಗೆ ನಿಶಾಂತ್ಗೆ ನಿಂದೆ ಕೊಡ್ತೀಯ ನೋಡು. ವಯಸ್ಸಾಗೈತಿ ಇಬ್ರಿಗೂ. ಒಂದ್ ಚಡ್ಡಿ ನನಗ್ ಬೇಡ ಬ್ರೋ, ನನಗ್ ಬೇಡ. ಇಬ್ರಿಗೂ ಅನ್ಬಿಟ್ರೆ ಅವ್ರು ಚಡ್ಡಿ ಹಾಕೊಳ್ತಾ ಇರ್ತಾರೆ. ನನ್ಗಾಗಲ್ಲ, ನನ್ಗೆ ಬೇಕು. ಚಡ್ಡಿ ಹಾಕೊಂಡಿರೋದು ಪರವಾಗಿಲ್ಲ ಬ್ರೋ, ಬೇರೆ ಚಡ್ಡಿ ಹಾಕೊಳ್ಳೋದು. ಸುಳ್ಳು ಹೇಳ್ತಾವ್ರೆ. ನಾನು ಅವಾಗ ಕೇಳ್ದೆ ಬ್ರೋ ಚಡ್ಡಿ ಐತೆ ಕೊಡ್ಲಾ ಅಂದ್ರೆ ಕೊಡಿ ಅಂದ್ರು. ಮೊಟ್ಟೆ ತಗೊಳಕ್ ಬಾರಲ್ಲಿ ಯಾಕೆ ನಿಲ್ಸಿದ್ಯಾ? ಸುಳ್ಳು, ತಪ್ಪು. ಈ ಕಡೆ ತೋರ್ಸು. ನೀನ್ ಕೋಳಿ ತಗೊಂಡ್ರೆ ಅಡಿಗೆ ಮಾಡೋದು? ಒಬ್ರು ಒಳ್ಳೆ ಕುಕ್ ಇದ್ದಾರೆ. ಯಾವಾಗ ನಾವು ಬಿಡೋದು ಇಲ್ಲಿ? ನಾಳೆ ಮಧ್ಯಾಹ್ನನ? ನಾಳೆ ವಾಪಸ್ ಹೋಗ್ಬೇಕು. ಈ ಮನೆಯಲ್ಲಿರೋರಿಗೆ ಎಂತ ಒಳ್ಳೆ ವ್ಯೂ ಇದೆ ಅಂದ್ರೆ ಇಲ್ಲಿ ಇದ್ರೆ ಈ ತರ ಜಾಗಗಳು ಇರ್ಬೇಕು. ಲಾಸ್ಟ್ ಟೈಮ್ ಟೈಗರ್ ತಗೊಂಡ್ ಮಾರನೇ ದಿನ ಚಿಕ್ಕಮಗಳೂರಿಗೆ ಹೋಗಿದ್ವಲ್ಲ, ಅಲ್ಲಿ ಟೈಗರ್ ಸಿಕ್ಕಿತ್ತು ನೋಡಿ. ಬುಲೆಟ್ ಸಿಕ್ಕಿದೆ. ನಾನು ಟೈಗರ್ನ ಬಿಟ್ಟು ಬಂದಿರ್ಬೋದು, ಆದ್ರೆ ಟೈಗರ್ ನನ್ನ ಬಿಡ್ತಾ ಇಲ್ಲ. ಅಪ್ಪ ನನ್ ಕೈಲಿ ಆಯ್ತಾ ಇಲ್ಲ ಗುರು. ಚಿಕನ್ ಅಂಗಡಿಲಿ ಮೊಟ್ಟೆ ಮಾರಲ್ಲ ಬ್ರೋ. ಇಲ್ಲಿ ಮೊಟ್ಟೆಗೆ ಸಪ್ರೇಟ್ ಅಂಗಡಿ. ಮೊಟ್ಟೆ ತಗೊಳಕ್ಕೆ ನಾವೊಂದು ವಿಂಟೇಜ್ ಶಾಪ್ಗೆ ಹೋದ್ವಿ. ನಮ್ಮ ಜೊತೆ ಇವತ್ತು ಕಾಲಲ್ಲಿ ಎಜೆ ಟ್ರಾವೆಲ್ಸ್ ಅವರಿದ್ದಾರೆ. ಓ ಎಜೆ ಟ್ರಾವೆಲ್ಸ್, ವಿ ಮಿಸ್ ಯು. ಓಕೆನಾ ಮೋನಿ? ಶ್ರೀ ಕಂಚಿ ಕಾಮಾಕ್ಷಿ ರಸ್ತೆ. ಇದೇನಿದು ಗಲೀಜು? ಚಡ್ಡಿನೇ ತಗೊಳ್ಳಿಲ್ವಲ್ಲ? ಇಬ್ರಿಗೆ ಚಡ್ಡಿ ಕೊಡ್ಸ್ಬಿಟ್ಟೆ ನಂಗೆ ಕರ್ಕೊಂಡು ಹೋಗು. ಬರೋ ಸೈಜ್ ಕಲರ್ ಸೆಲೆಕ್ಟ್ ಮಾಡ್ಕೊಡೋ. ನೀನ್ ಹಾಕೋದು ನಿನಗ್ ತಾನೇ ಬೇಕಾ ಇರೋದು? ಹೋಗು. ನೀನ್ ಡಕ್ ಇರೋದ್ ತಗೋ. ನಿಶಾನ್ ಬ್ರೋಗೆ ಕಲರ್ ಇರೋದು ಅಲ್ಲ ಬ್ರೋ. ಮೋನಿ ಮನ್ಸಲ್ಲಿರೋ ಆಸೆ ಇಲ್ಲ, ನಮ್ಗೆ ಹೇಳ್ತಾವ್ರೆ ಅಂತೇಳಿ. ಶೆಟ್ಟಿ ಬ್ರಾಂದಿ ಶಾಪ್. ಲವ್ಲಿ ಸ್ಟಾರ್ ನಿಶಾಂತ್ ಲವ್ಲಿ ಫುಟ್ವೇರ್ ಬಂದಿದ್ದಾರೆ. ಲವ್ಲಿ ಚಡ್ಡಿ ತಗೊಳಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೀರ ಬ್ರೋ ನೀವು ಇವತ್ತು. ಯಾವತ್ತು ಚೆನ್ನಾಗಿ ಕಾಣಿಸಿಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಇಲ್ಲಿ ಸಿಗುತ್ತಾ ಕಾಚಾ? ಯಾಕೆ ಸಿಗಲ್ಲ? ಸಿಗ್ಲಿಲ್ಲ ಅಂದ್ರೆ ಬಟ್ ಇಡೋ ನಾನೇ ಬಿಟ್ಟು ಇದನ್ನ ಹಿಡ್ಕೊಂಡ್ ಕುತ್ಕೋ ನೀನು. ನಿನ್ ಮೊಟ್ಟೆನ ನೀನ್ ಕಾಪಾಡ್ಕೊ. ನೀನೇ ಹೋಗಿ ತಗೊಂಬ ಹಾಗಾದ್ರೆ. ಸೈಜ್ ಇಲ್ಲಿ ಒಂದು ಚಡ್ಡಿ ತಗೊಳಕ್ಕೆ ಅಂತ ಬಂದು ಟೀ ಶರ್ಟ್ಗಳು ಚೆನ್ನಾಗಿದೆ ಅಂತ ಫುಲ್ ಔಟ್ಫಿಟ್ ಶಾಪಿಂಗ್ ಮಾಡ್ತಿದ್ದಾರೆ. ನಿಶಾಂತ್ ಬ್ರೋ ಇಲ್ಲಿ ನೋಡಿ, ಹುಡುಗಿರ್ದ ಇದು. 2000 ಡೌನ್
300 ರೂಪಾಯಿನೂ ಕಮ್ಮಿ ಮಾಡ್ತಾರೆ, ನೀವು 200 ರೂಪಾಯಿ ಕಮ್ಮಿ ಮಾಡಿದ್ರಿ. ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಹಾಕೋಣ, ನಾಳೆ ಜನರ ಕ್ಯೂನಲ್ಲಿ ಬರ್ತಾರೆ. ನಿಮ್ದೇನಾ ಇದು ಟೀನ್ಸ್ ಕಲೆಕ್ಷನ್? 2 ಕಾಚ ತಗೊಳಕ್ ಹೋಗಿ ಪುಲ್ಲೋವರ್ ಶರ್ಟ್ ಎಲ್ಲ ತಗೊಂಡಲ್ಲ ನೀನು. ಹಾಕ್ಬೇಡ ಕಣ, ನಮ್ಮ ಅಮ್ಮ ಬೈತಾರೆ. ನಿಶಾಮ್ ಬ್ರೋಗ್ ಇಷ್ಟ ಆಯ್ತಾ ಕಲರು? ಇಬ್ರು ಒಟ್ಟಿಗೆ ಹಾಕೋತೀರಾ? ನಿನ್ಗೆ ಯಾಕೆ ಇಷ್ಟೊಂದು ಡೀಟೇಲ್ಸ್? ಮಾತೇ ಇಲ್ಲ. ನೆಕ್ಸ್ಟ್ ಈ ತರ ಅರ್ಬೇನಿ ಅಲ್ಲಿ ಬರೋಣ, ಅದಕ್ಕೂ ಮೋನಿನೇ ಡ್ರೈವರ್. ಖಂಡಿತ. ಓಮ್ನಿ ರೆಡ್ ಕಲರ್ ಓಮ್ನಿ. ಓಮ್ನಿ ರೆಡ್ ಕಲರ್ ಓಮ್ನಿ. ರೋಡ್ ಬ್ಲಾಕ್ ಆಗಿದೆ, ಏನಕ್ಕೆ ಅಂದ್ರೆ ಜಾಗ ಬಿಡ್ತಾ ಇಲ್ಲ. ಜಾಗ ಬಿಡಿ. ಆಯ್ ಮಗ ಬ್ರೌನಿ ಮೂತಿಯ ಕಪ್ಪಿದೆ, ನಿಮ್ಗೆ ಯಾಕೆ ಬೇಕದು? ಹತ್ತಿಸೋ ನಿಮ್ಮನೆ. ನಂಗೆ ನಾನು ಹತ್ತಿಸ್ತೀನಿ. ನಿಶಾಮ್ ಬ್ರೋ ಹೂ ಅಂದ್ರೆ ಇದು ನಮ್ದು 4x4 ಇನ್ನ ಬಂದಿಲ್ಲ. ಕಿರಣ್ ಹೇಳ್ಬೋದಿತ್ತು, ಕೆಳಗಿನ ಮೇಲೆ ಹತ್ತದ್ನೇ ಒಂದ್ ಎಪಿಸೋಡ್ ಮಾಡಾಕಿರೋರು. ನಾವೇನ್ ಗೊತ್ತಾ ಯೂಟ್ಯೂಬರ್ಸ್, ಈ ತರ ಚೆನ್ನಾಗಿರೋ ದಾರಿ ಇದ್ರು ಅಲ್ಲಿ ಹೋಗ್ತೀವಿ ವ್ಯೂಸ್ ಬರ್ಲಿ. ಎಂತಹ ಮೂರ್ಖರು. ಚೆನ್ನಾಗಿದೆ ನೋಡಿ. ಪ್ರತಿ ಸಲ ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ನಾನು ಯಾಕೆ ನಿಮ್ಗಳ ಜೊತೆ ಬರ್ತೀನಿ? ಅಲ್ಲ ಬ್ರೋ, ಇವ್ರ ಜೊತೆ ಇವ್ರ ಹಣೆ ಬರಕ್ಕೆ ಯಾರು ಇರ್ತಾರೆ ನಮ್ಮನ್ನ ಬಿಟ್ಟು? ನೋ ಕಾಮೆಂಟ್ಸ್. ನಾವಿವತ್ತು ಉಳ್ಕೊಂಡಿರೋ ಜಾಗಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಡೆ ಹೋದ್ರೆ ಫುಲ್ ತೋಟದ ಮನೆ ಇದೆ, ಅಲ್ಲಿ ನೋಡಿ ಅಲ್ಲೂ ಒಂದು ಮನೆ ಇದೆ. ಅವಾಗಿಂದ ಫುಲ್ ನಾನ್ ಸ್ಟಾಪ್ ಮಳೆ ಇದೆ. ಅಲ್ಲಿ ಒಂದು ಕೊರೋಲಾ ಆಲ್ಟಿಸ್ ಕಾರ್ ಇದೆ. ನಿಮಗೆ ಲೊಕೇಶನ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಒಳಗಡೆ ರೂಮ್ ಇರೋದು, ಇಲ್ಲಿ ಫುಲ್ ಪ್ಲೇ ಏರಿಯಾ ಇದೆ, ಎಲ್ಲ ಸ್ವೆಟರ್ ಇದೆ, ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಬಾಯ್ಸು ಅಡಿಗೆ ಮಾಡ್ತಾ ಇದಾರೆ. ಅದು ತನಕ ನನಗೆ ಟೈಮ್ ಪಾಸ್ ಮಾಡಕ್ ಏನೂ ಇಲ್ಲ ಅಂತ ಆಟ ಆಡಕ್ ಬಂದಿದ್ದೀನಿ. ಇನ್ನು ಬೆಳಗ್ಗೆ ಅಂತ ಹಂಗೆ ಮಲ್ಕೊಂಡಿದ್ದೆ. ಟೈಮ್ ನೋಡಿದ್ರೆ 12:20. ಆಲ್ರೆಡಿ ಬೆಳಗ್ಗೆ ಬಾಯ್ಸ್ ಎದ್ದು 4 ಪೂರಿ ಪೋಣಿಸ್ಕೊಂಡು ರೆಡಿಯಾಗಿ ನಿಂತು ಬಿಟ್ಟಿದ್ರು. ಏನೋ ಇದು ಬಿಸಿಲೇ ಇಲ್ವಲ್ಲೋ. ಬೇರೆ ಊರಿಗೆ ಬಂದ್ಬಿಟ್ಟು ಬಿಸಿಲು ಕೇಳಿದ್ರೆ ಬಿಸಿಲು ಸಿಗ್ತದೆ. ಎಷ್ಟಿದ್ಯಾ? ಎಷ್ಟಿದೆ? 4 ಇದೆ. ಎಲ್ಲ ಹಾಕ್ಬಿಡೋದ್ರ ಮೇಲೆ ಸಾಲಕ್ಕೆ ಮೊಟ್ಟೆ ಡಯಟ್. ಡಿಂಪಲ್ ಬೀಳ್ತಿದೆ ಅಂದ್ಬಿಟ್ಟು ಫುಲ್ ಖುಷಿದ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು? ಇದೇನೋ ಮಧ್ಯರಾತ್ರಿ ತರ ಇದೆಯಲ್ಲೋ, ಲೈಟ್ ಹಾಕೋ. ಇದು ಹಾಕೊಂಡ್ರೆ ಮುಂಗಾರು ಮಳೆ. ಬನ್ನಿ, ನೀವು ಗಣೇಶ್ ತರ ಇದೀರ, ಬನ್ನಿ. ನೀನು ಆ ತರ. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಈಗ ನೆಕ್ಸ್ಟ್ ಈಗ ಒಂದು ಅದ್ಭುತವಾದ ಫಾಲ್ಸ್ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇರೋ ಬ್ರೋ. ಯಾವುದೋ ಲವ್ ಆಗಿರೋ ದೇವದಾಸ್ ಅಂತಾರೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ಹೋಗಲ್ಲ ಬ್ರೋ. 3x3 ಚೆನ್ನಾಗಿದೆ. ಹೆಲ್ತಿ ಫುಡ್. ನಂಗೊಂದು ಕೊಡ್ರಿ, ತುಂಬಾ ಚೆನ್ನಾಗಿದೆ. ತಿಂತೀಯಾ? ಬೇಡ ಅಷ್ಟೇ ಇಲ್ಲ. ಸುತ್ತ ಇರೋ ಗ್ರೀನರಿ ನೋಡ್ಕೊಂಡು ಮಳೆನಲ್ಲಿ ಒಂಚೂರು ಅಡ್ವೆಂಚರ್ ಮಾಡೋಣ ಅಂತ ಒಂದು ಸೀಕ್ರೆಟ್ ಸ್ಪಾಟ್ ಕಡೆ ಹೊರಟ್ವಿ. ಮಿನಿಯಾನ್ ತರ ಇದೀರಲ್ಲ ಬ್ರೋ ನೀವು. ಸುಮ್ನೆ ನಿಲ್ಬಾರ್ದಲ್ವಾ, ಹೋಗ್ತಾ ಇರ್ಬೇಕು. ಇವಾಗ ನಿಂತ್ರೆ ಏನಾಗುತ್ತೆ? ಜಿಗಣೆ ಕಚ್ಚುತ್ತೆ. ಮೋನಿ ಮೆಲ್ಗೋಗೋ. ಜೀವನದಲ್ಲಿ ಯಾವತ್ತೂ ಫಾಸ್ಟ್ ಆಗಿರ್ಬೇಕು. ನಡಿ ರೋಬೋ ತರ. ನೀನ್ ಅಂಕಲ್ ಲೋಬೋ ತರ ನಡೀತಾ ಇದೆಯಾ? ವಾಟರ್ ಫಾಲ್ಸ್ ತೋರಿಸ್ತೀನಿ, ದೊಡ್ಡದಿಲ್ಲ, ಸಣ್ಣದು. ಬನ್ನಿ, ಫ್ರೆಶ್ ವಾಟರ್ ಕುಡೀರಿ ಬ್ರಾ, ಕುಡೀರಿ. ನೋಡಿದ್ರಾ, ಏನು ಆಗಲ್ಲ, ನ್ಯಾಚುರಲ್, ಏನು ಆಗಲ್ಲ. ಬನ್ನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದೆ, ಕರ್ಕೊ ಬರ್ತೀವಿ. ಸಣ್ಣದ ದೊಡ್ಡ ವಾಟರ್ ಫಾಲ್ ತರ ತೋರ್ಸೋಣ. ಫೋರ್ ಬೈ 4 ಕಾರ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ ಅನ್ನುವಂಥ ಈ ಜಾಗದಲ್ಲಿ ಕೊರೋಲಾ ಆಲ್ಟಿಸ್ ನೋಡಿ ಎಷ್ಟು ಕ್ರೇಜಿಯಾಗಿ ಹೋಗ್ತಾ ಇದೆ. ಜಾಗನ ನಾನು ಹೊಸ್ತು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಮುಂಚೆ ಬಂದಿದ್ದೀನಿ, ಅವಾಗ ಫುಲ್ ಬಿಸಿಲು. ನಾವು ಬಿಸಿಲು ಹತ್ತಕ್ ಬಂದಿದೀವಲ್ಲ, ನಮ್ಮಂತ ಬುದ್ಧಿವಂತ. ಅಕಸ್ಮಾತ್ ಮನೆಗೆ ಹೋಗಕ್ ಆಗದೆ ಎಲ್ಲ ಮಧ್ಯ ದಬಾಕೊಂಡು ಈ ವಿಡಿಯೋ ಬರ್ಲಿಲ್ಲ ಅಂದ್ರೆ ನಿಶಾಂತ್ ಗೌಡನೇ ಕಾರಣ. ಆ ಪೀಕಲ್ಲಿ ಏನಿತ್ತಣ್ಣ? ಪೀಕಲ್ಲಿ ಏನಿಲ್ಲ, ಸ್ವಲ್ಪ ಫುಲ್ ಫಾಗ್ ಇರ್ತದೆ ಅಲ್ಲಿ. ಅಯ್ಯೋ ಮಂಜು ಎದುರುಗಡೆ ನಿಂತಿರೋ ಬಯ್ಯನೇ ಕಾಣಿಸ್ತಿರಲಿಲ್ಲ ನನಗೆಲ್ಲ. ಬಾಯಿಗೆ ಬಂದ್ಬಿಟ್ಟಿತ್ತು, ವಾಪಸ್ ನುಂಗ್ಕೊಂಡು ಕೆಳಗೆ ಇಳಿದಿದ್ದೀವಿ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಬ್ರೋ, ಬಿಸಿಲಲ್ಲಿ ಬರೋದಕ್ಕೂ ಮಳೆಯಲ್ಲಿ ಬರೋದಕ್ಕೂ. ನಮ್ಮ ಪ್ರಕೃತಿಯ ಸೌಂದರ್ಯ. ಯಾವ ಟೈಮಲ್ಲಿ ನೀವು ಬಿಸಿಲಲ್ಲಿ ಬಂದೆ, ಏನಂತೀರಾ ನಿಶಾನ್ ಬ್ರೋ? ಇದೆಲ್ಲ ಮಳೆಗಾಲದಲ್ಲಿ ಮನೆ ನೋಡಕ್ಕೆ ಒಂದು ವರ್ಕ್ ಸ್ಟ್ರೆಸ್ ನ ಬಿಟ್ಟು ನಾವು ಈ ತರ ಒಂದು ಪ್ರಕೃತಿ ಬಂದಾಗ ನಮ್ಮ ಮೈಂಡ್ ರಿಲೀಫ್ ಆಗೋದು. ನಮ್ ವರ್ಕ್ ನೀರೇ ಕೊಡೋ ಸ್ಟ್ರೆಸ್. ವಿಡಿಯೋನೇ ಮಾಡ್ಲಾ, ಜಾಗನೇ ನೋಡ್ಲಾ.
ಬಿಡೈತವ್ರೆ ನದಿ ದಾಟ್ಬೇಕಾದ್ರೆ ಹುಷಾರು. ಏನು ಕಾಣಿಸ್ತಾನೆ ಇಲ್ವಲ್ಲ ಮೇಲೆ. ಎಷ್ಟಿತ್ತು ದಿನ ಹಿಂಗೇನಾ ಇಲ್ಲಿ ಇವ್ರ ಜೀವನ? ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಡೈಲಿ ಮಳೆ ಬರುತ್ತಲ್ಲ, ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತಾ, ದುಃಖ ಅನ್ಸುತ್ತಾ? ಖುಷಿ ಅನ್ಸುತ್ತಾ ಡೈಲಿ ಈ ತರ ಮಳೆಗೆ? ಡೈಲಿ ಮಳೆ ಬರ್ಬೇಕು. ವಾ ವೆರಿ ಗುಡ್, ಬನ್ನಿ ನಮಸ್ಕಾರ ಮಾಡ್ಕೊ. ನೋಡಿ ಒಳ್ಳೆ ಶೂಟಿಂಗ್ ಸ್ಪಾಟ್ ಇಡ್ತಿದ್ವಿ ನೋಡಿ. ಜುರಾಸಿಕ್ ವರ್ಲ್ಡ್ ಇನ್ನೊಂದು ಮಾಡೋಣ. ನಮ್ ಜನ ಊಟಿ, ಕೊಡೈಕೆನಾಲ್, ಕೇರಳ ಅಂತೆಲ್ಲ ಹೋಗ್ತಾರೆ. ಬನ್ನಿ ನಮ್ ಕರ್ನಾಟಕದಲ್ಲಿ ಎಂತೆಂತ ಜಾಗಗಳಿದೆ ಅದಕ್ಕೆ ಹೇಳ್ತಾರೆ ನಾನು ಒನ್ ಸ್ಟೇಟ್ ಮಿನಿ ವರ್ಲ್ಡ್. ಆ ಗೇಟ್ ಇದೆಯಲ್ಲ, ಆ ಗೇಟ್ ದಾಟ್ಬಿಟ್ಟು ಆ ಕಡೆ ಹೋದ್ರೆ ಕೇರಳ ಬಾರ್ಡ್ರು, ಕೇರಳನೇ ಅದು ಆ ಕಡೆ. ನಾವೀಗ ಕರ್ನಾಟಕ ಕೇರಳ ಬಾರ್ಡ್ರಲ್ಲಿ ಇದೀವಿ. ಆ ಕಡೆ 4-4 ಕಿಲೋಮೀಟರ್ ಆ ಕಡೆ ಹೋದ್ರೆ ಫುಲ್ ಕೇರಳನೇ. ನಿಮ್ಮಮ್ಮ ಫೋನ್ ಮಾಡ್ಲಿ ಎಲ್ಲಿದ್ಯಾ ಅಂದ್ರೆ, ನಿನಗೆ ಎಲ್ಲಿ ಬೇಕಮ್ಮ, ನಂಗೆ ಕರ್ನಾಟಕದಲ್ಲಿ ಇರ್ಬೇಕಾ ಕೇರಳದಲ್ಲಿ ಇರ್ಬೇಕಾ ಕೇಳೋ. ಆಂಟಿ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಜಂಪ್ ಮಾಡು. ಆ ಕಡೆ ದಾಟಿದ್ರೆ ಕೇರಳ. ಕೇಳಿಸ್ತಾ? ನಾನು ಅಷ್ಟು ಜೋರಾಗಿ ಮಾತಾಡ್ತೀನಾ? ನಂಗಂಗಾದ್ರೆ ಬೇಸ್ ವಯಸ್ಸು ಅಂದ್ರೆ ಜೋರಾಗಿ ಮಾತಾಡ್ತೀನಿ ಅಂತಲ್ಲ, ಹಂಗೆ ವಾಯ್ಸ್ ಮಾಡಿ ಎಲ್ಲ ಹಂಗೆ. ಬಿಗ್ ಬಾಸ್ಗೆ ನಾನು ಹೋಗ್ಬೋದಾ ವಾಯ್ಸ್ ಕೊಡಕ್ಕೆ? ಇದು ಬಿಗ್ ಬಾಸ್ ನಿಶಾಂತ್ ಈ ಕೂಡಲ್ಲಿ ಕರ್ನಾಟಕದಲ್ಲಿ ಬ್ರೋ ಇಲ್ಲಿ ನಿಶಾಂತ್. ದಯವಿಟ್ಟು ಈ ತರ ಚೆನ್ನಾಗಿರೋ ಜಾಗಕ್ಕೆ ಬಂದಾಗ ಈ ತರ ಗಲೀಜೆಲ್ಲ ಬಿಸಾಕಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಗಲೀಜಿದೆ ನೋಡಿ, ಮನೆ ಕರ್ಕೊಂಡು ಹೋಗಿ ಬಿಸಾಕ್ತಿವಿ. ಇವಣ್ಣನ್ ಲಾಂಗ್ ಎತ್ಕೊ ಬಂದ್ಬಿಟ್ಟು ಇಲ್ಲಿ ಹಾಕೊಂಡಿರೋದು. ಶಿವಣ್ಣಂಗ್ ವಾಪಸ್ ಕೊಡಪ್ಪಿ ಲಾಂಗ್ನ. ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತಿಯಲ್ಲೋ.